ದೆಹಲಿ ದೇಶದ ರಾಜಧಾನಿಯ ಗದ್ದುಗೆ ಯಾರು ಹಿಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದನ್ನ ನೋಡ್ತಾ ಹೋಗ್ತಾ ಇದ್ವಿ. ದೆಹಲಿ ಸಿಎಂ ಅತೀಶ್ಗೆ ಸತತವಾಗಿ ಹಿನ್ನಡೆ ಇದೆ. ಕಲ್ಕಾಜಿ ಕ್ಷೇತ್ರದಲ್ಲಿ ಭಾರಿ ಹಿನ್ನಡೆಯನ್ನ ಅನುಭವಿಸಿದ್ದಾರೆ. ಬಿಜೆಪಿಯ ರಮೇಶ್ ಬಿಧೂರಿಯಲ್ಲಿ ಮುನ್ನಡೆಯನ್ನ ಪಡ್ಕೊಳ್ತಾ ಇರೋದು. ಕಾಂಗ್ರೆಸ್ನ ಅಲ್ಕಾಲಂಬಾಗೆ ಈಗ ಹಿನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. ಸತತವಾಗಿಯೇ ಇದೆ. ಓಕ್ಲಾ ಕ್ಷೇತ್ರದಲ್ಲಿ ಸಚಿವ ಅಮಾನತುಲ್ಲಾ ಖಾನ್ ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ. ಸೊ ಅಲ್ಲಿ ಬಹಳ ಮಟ್ಟದಲ್ಲಿ ಇದೆ ಓಕ್ಲಾ ಕ್ಷೇತ್ರದ್ದು. ಮೂರನೇ ಬಾರಿಯೂ ಕೂಡ ಅವರು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಮ್ಯಾಜಿಕ್ ನಂಬರ್ ಅನ್ನ ಈಗ ಬಿಜೆಪಿ ತಲುಪಿದೆ. 36 ನಂಬರ್ ಬೇಕಾಗಿದ್ದು 40 ಸ್ಥಾನಗಳಲ್ಲಿ ಈಗ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಬಹುಮತದತ್ತ ಈಗ ಬಿಜೆಪಿ ದಾಪುಗಾಲನ್ನ ಹಾಕ್ತಾ ಇರೋದು. ಮ್ಯಾಜಿಕ್ ನಂಬರ್ 36 ಬೇಕಾಗಿರುವಂಥದ್ದು 36, ಅದಕ್ಕಿಂತಲೂ ಹೆಚ್ಚಾಗೇ ಇದ್ದಾರೆ. ಇನ್ನು ಯಾವ ರೀತಿಯಲ್ಲಿ ಹೋಗಿ ತಲುಪ್ತಾರೆ ಅಥವಾ ಅದಕ್ಕಿಂತಲೂ ಕೆಳಗಡೆ ಕೂಸಿತಾರ, ನೋ ಐಡಿಯಾ ಸದ್ಯಕ್ಕೆ. ಕಾರಣ ಇದೆಲ್ಲವೂ ಕೂಡ ಮುನ್ನಡೆಯಲ್ಲಿರೋದು. ಮುನ್ನಡೆ ಹಿನ್ನಡೆನೂ ಆಗಬಹುದು, ಹಿನ್ನಡೆ ಮುನ್ನಡೆನೂ ಆಗಬಹುದು. ಕಾಂಗ್ರೆಸ್ ಒಂದಿರೋದು 0 ಆಗ್ಬೋದು, ಆಪ್ 28 ಇರೋದು 35ಕ್ಕೂ 36ಕ್ಕೂ ಹೋಗ್ಬೋದು, ಬಿಜೆಪಿ 40 ಇರೋದು 30ಕ್ಕೂ ಬರ್ಬೋದು, ಆಮೇಲೂ ಹೋಗ್ಬೋದು. ಬಟ್ ಇನ್ನು ಒಂದು ಗಂಟೆಯೊಳಗಡೆ ಅದರ ಲೆಕ್ಕಾಚಾರಗಳು ಎಲ್ಲಿಗೆ ಹೋಗಿ ಸೆಟ್ಲ್ ಆಗ್ತಾರೆ ಇವರು ಅನ್ನೋದು ಗೊತ್ತಾಗುತ್ತೆ. ಕಾರಣ ಎಷ್ಟು ರೌಂಡ್ಸ್ಗಳಲ್ಲಿ ಓಪನ್ ಆಗಿದೆ, ಎಷ್ಟು ರೌಂಡ್ಸ್ಗಳ ಬಾಕಿ ಇದೆ ಅಂತ ಹೇಳಿ. ಕೆಲವು ಕ್ಷೇತ್ರಗಳಲ್ಲಿ ಆಯಾ ಪಕ್ಷಗಳ ಮತದಾರರು ಇರುವಂಥದ್ದು ಇರ್ತವೆ. ಆ ಕ್ಷೇತ್ರಗಳಲ್ಲಿ ಈ ಪಕ್ಷದ ಓಟ್ಗಳಿದ್ದಾವೆ. ಸೊ ಅಲ್ಲಿ ಬೂತ್ಗಳು ಓಪನ್ ಆದಂಥ ಸಂದರ್ಭದಲ್ಲಿ ಅವರಿಗೆ ಹೆಚ್ಚಿನ ರೀತಿಯಲ್ಲಿ ನಂಬರ್ಸ್ಗಳು ಕಾಣಕ್ಕೆ ಶುರು ಆಗುತ್ತೆ, ಮುನ್ನಡೆಗಳು ಕಾಣಿಸ್ಕೊಳ್ಳೋಕೆ ಶುರುವಾಗುತ್ತೆ. ದೊಡ್ಡ ಮಟ್ಟದಲ್ಲಿ ಬದಲಾವಣೆಗಳಾಗುತ್ತಾ, ಎಷ್ಟು ರೌಂಡ್ಸ್ಗಳಿದ್ದಾವೆ ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗತ್ತೆ. ಈಗ ಸದ್ಯಕ್ಕಿರುವಂಥದ್ದು 70ರಲ್ಲಿ 70 ಕ್ಷೇತ್ರಗಳದ್ದು ಕೂಡ ಓಪನ್ ಅಪ್ ಆಗಿದೆ. ಈ 70ರಲ್ಲಿ 42ರಲ್ಲಿ ಬಿಜೆಪಿ ಮುನ್ನಡೆ ಇದೆ, 26ರಲ್ಲಿ ಆಮ್ ಆದ್ಮಿ ಪಕ್ಷ ಮುನ್ನಡೆಯನ್ನ ಕಾಣಿಸ್ತಾ ಇದೆ. ಕಾಂಗ್ರೆಸ್ 1ರಲ್ಲೇ ಇದೆ. ಕಾಂಗ್ರೆಸ್ ಹೀಗೇ 1ರಲ್ಲೇನೆ ಹೋಗಿ ಖುಷಿಯನ್ನ ಪಡ್ಕೊಳ್ಳೋದಾದ್ರೆ ಅಟ್ಲೀಸ್ಟ್ ಖಾತೆಯನ್ನ ಓಪನ್ ಮಾಡಿದೆ ಅಂತ ಹೇಳಬಹುದು. ಇಲ್ಲದೇ ಇದ್ರೆ ಹ್ಯಾಟ್ರಿಕ್ ಡಕ್ಔಟ್ ಅಂತ ಕರಿಬೇಕಾಗತ್ತೆ. ಈ ಮ್ಯಾಚ್ ಅಲ್ಲಿ ಹೇಳ್ಬೇಕಲ್ವಾ, ಹ್ಯಾಟ್ರಿಕ್ ಡಕ್ಔಟ್ ಅಂತ ಹೇಳಿ. 11 ಪ್ಲೇಯರ್ಸ್ ಅಲ್ಲಿ ಈಗ 12th ಪ್ಲೇಯರ್ ಆಗಿ ಕಾಂಗ್ರೆಸ್ ಇದೆ. ಸೊ ವಾಟರ್ ಮ್ಯಾನ್ ಆಗಿ ಅವರು ಒಂದಾದ್ರೂ ಖಾತೆ ಓಪನ್ ಮಾಡಿಕೊಟ್ರೆ ಒಂಚೂರು ಸಮಾಧಾನ ಪಡ್ಕೊಳ್ಬೋದೇನೋ. ಈ ಸಲ ಏನು ಮಾಡ್ತಾರೋ ಗೊತ್ತಿಲ್ಲ. ಈಗ ಸದ್ಯಕ್ಕಂತೂ ಪಾಪ ಶ್ರಮ ಪಟ್ಟಿದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಟ್ ದೆಹಲಿಯಲ್ಲಿ ಇಲ್ಲ ರೀ, ಸುಮ್ಮನೆ ಒಂಥರ ಎಂಜಾಯ್ ಮಾಡ್ಕೊಂಡು ಹೋಗಿದ್ದಾರೆ ಕಾಂಗ್ರೆಸ್ನವರು ಅನ್ನೋ ಲೆಕ್ಕಾಚಾರದಲ್ಲಿ ದೆಹಲಿಯಲ್ಲಿ ಮಾತುಕತೆ ಇದೆ. ಅಲ್ಲಿ ಏನೇ ಫೈಟ್ ಇದ್ರೂ ಕೂಡ ಬಿಜೆಪಿ ಮತ್ತು ಆಮ್ ಆದ್ಮಿ ಪಕ್ಷ ಅಂತಿದ್ದಾರೆ. ಓಕ್ಲಾ ಕ್ಷೇತ್ರದಲ್ಲಿ ಸಚಿವ ಅಮಾನತುಲ್ಲಾ ಖಾನ್ಗೆ ಹಿನ್ನಡೆ ಉಂಟಾಗಿದೆ. ಮುಸ್ಲಿಂ ಬಾಹುಳ್ಯದ ಕ್ಷೇತ್ರದಲ್ಲಿ ಬಿಜೆಪಿಯ ಮನೀಶ್ ಚೌಧರಿಗೆ ಮುನ್ನಡೆ ಸಿಗ್ತಾ ಇದೆ. ಕಾಂಗ್ರೆಸ್ನ ಅರಿಬಾ ಖಾನ್ಗೂ ಕೂಡ ಶಾಕ್ ಸಿಗ್ತಾ ಇದೆ. ವೆರಿ ಅನ್ಎಕ್ಸ್ಪೆಕ್ಟೆಡ್ ಅರ್ಲಿ ಟ್ರೆಂಡ್ ನ ಲೀಡ್ ಇದು. ಬಿಜೆಪಿಗೆ ನಂಬಕ್ಕಾಗ್ತಿರಲ್ಲ. ಬಹುಶಃ ಶಕುರ್ ಬಸ್ತಿ ಕ್ಷೇತ್ರದಲ್ಲಿ ಆಪ್ನ ಸತ್ಯೇಂದ್ರ ಜೈನ್ ಅವರು ಕೂಡ ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ. ಇಲ್ಲಿ ಕರ್ನೈಲ್ ಸಿಂಗ್ ಅವರಿಗೆ ಮುನ್ನಡೆ ಸಿಗ್ತಾ ಇದೆ ಶಕುರ್ ಬಸ್ತಿ ಕ್ಷೇತ್ರದಲ್ಲಿ ಅನ್ನೋದ್ರ ಡೀಟೇಲ್ಸ್ ಇದು. ಸತ್ಯೇಂದ್ರ ಜೈನ್ ಅಟ್ಲೀಸ್ಟ್ ಮುನ್ನಡೆಯಲ್ಲಿದ್ದಾರೆ ಅಂತ ಅಂದ್ಕೊಳ್ತಾ ಇರಬೇಕಾದ್ರೆ ಆಮ್ ಆದ್ಮಿ ಪಾರ್ಟಿಗೆ ನುಂಗಲಾರದ ತುತ್ತಾಗ್ತಾ ಇದೆ ಈ ಟ್ರಯಲ್ ಕೂಡ. ಶಕುರ್ ಬಸ್ತಿ ಕ್ಷೇತ್ರದಲ್ಲಿ ಆಮ್ ಆದ್ಮಿ ಪಾರ್ಟಿಯ ಒನ್ ಆಫ್ ದ ಸೀನಿಯರ್ ಮೋಸ್ಟ್ ಲೀಡರ್ ಹಿನ್ನಡೆಯನ್ನ ಅನುಭವಿಸ್ತಾ ಇರೋದು. 70 ಕ್ಷೇತ್ರಗಳ ಪೈಕಿ ಟ್ರೆಂಡ್ ಏನನ್ನ ಡಿಪಿಕ್ಟ್ ಮಾಡ್ತಿದೆ ಅಂತ ಹೇಳಿದ್ರೆ, ಅರ್ಲಿ ಟ್ರೆಂಡ್ ಅಲ್ಲಿ ಬಿಜೆಪಿಗೆ ಮೆಜಾರಿಟಿ ಸಿಕ್ಕಿದೆ ಆಲ್ರೆಡಿ. 42 ಕ್ಷೇತ್ರಗಳಲ್ಲಿ ಇದೇ ಟ್ರೆಂಡ್ ಕಂಟಿನ್ಯೂ ಆದ್ರೆ ಸರಳ ಬಹುಮತ ನೋ ಡೌಟ್. ಆಮ್ ಆದ್ಮಿ ಪಾರ್ಟಿ ಕಳ್ಕೊಳ್ತಾ ಇರೋದು ಬಹಳ ದೊಡ್ಡ ನಂಬರ್. ಇದೇ ಟ್ರೆಂಡ್ ಕಂಟಿನ್ಯೂ ಆದ್ರೆ ಕೇವಲ 27 ಕ್ಷೇತ್ರಗಳಲ್ಲಿ ಮಾತ್ರ ಅವರಿಗೆ ಲೀಡ್ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇದೆ. 27ಕ್ಕಿಂತ ಬೆಟರ್ ಪರ್ಫಾರ್ಮ್ ಮಾಡ್ತಾರಾ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಕಾಂಗ್ರೆಸ್ ಅಗೇನ್ ಆಶ್ಚರ್ಯ ಅನಿಸುವಂತಹ ಪರ್ಫಾರ್ಮೆನ್ಸ್ ಏನಿಲ್ಲ. ಬಟ್ ಸಮಾಧಾನ ಪಡ್ಕೊಳ್ಬೇಕಾಗಿರುವಂತಹ ವಿಚಾರ, ನಥಿಂಗ್ ಡನ್ ಅ ಲಿಟಲ್ ಅನ್ನೋ ರೀತಿನಲ್ಲಿ ಒಂದು ಕ್ಷೇತ್ರದಲ್ಲಿ ಮಾತ್ರ ಆರಂಭಿಕವಾಗಿ ಲೀಡ್ ಸಿಗ್ತಾ ಇದೆ. ಇದೇ ಅರ್ಲಿ ಟ್ರೆಂಡ್ ಕಂಟಿನ್ಯೂ ಆದ್ರೆ 27 ವರ್ಷಗಳ ಬಳಿಕ ಬಿಜೆಪಿಗೆ ದೆಹಲಿಯ ಗದ್ದುಗೆ ಉಳಿಸ್ಕೊಂಡಂಗಾಗತ್ತೆ, ಗಳಿಸಿಕೊಂಡಂತಾಗತ್ತೆ.